ಓಹೋ ಫುಲ್ ಖುಷಿನಾ? ಇನ್ನೇನಮ್ಮ, ಕೇಳೋದಕ್ಕಿಂತ ಮುಂಚೆನೇ ಮಾವ ದುಡ್ಡು ಕೊಡೋದಕ್ಕೆ ಒಪ್ಕೊಂಡ್ರು, ಜೊತೆಗೆ ನಿನಗೆ ಕೆಲಸ ಮಾಡೋದಕ್ಕೆ ಒಳ್ಳೆ ಜನ ಸಿಕ್ಕಿದ್ದಾರೆ. ಹ್ಯಾಪಿನಾ? ಥ್ಯಾಂಕ್ಸ್ ರಂಜಿತ್ ಅಣ್ಣ. ನೀವಿಲ್ಲದೆ ಇದ್ದಿದ್ರೆ ಈ ವಿಷಯ ಪ್ರಸ್ತಾಪ ಮಾಡೋಕ್ಕೆ ಧೈರ್ಯನೇ ಇರ್ತಿರ್ಲಿಲ್ಲ ನನಗೆ. ನೀವೆಲ್ಲ ನನ್ನ ಜೊತೆಗಿದ್ದೀರಾ ಅಂದಮೇಲೆ ಆರ್ಯನ್ ಒಪ್ಸೋದು ಸುಲಭನೇ. ಆರ್ಯನ್ ಒಪ್ಸೋದೇನು ಬಂತು? ಏನು ಪ್ರಾಬ್ಲಮ್ ಅವ್ನಿಗೆ ಹೇಳು? ಅಲ್ಲ, ಹೆಂಡತಿ ಆಫೀಸ್ಗೆ ಅಂತ ಮನೆ ಬಿಟ್ಟು ದೂರ ಎಲ್ಲೂ ಹೋಗೋ ಆಗಿಲ್ಲ, ಆಫೀಸಿಂದ ಇನ್ನೂ ಹೆಂಡತಿ ಮನೆಗೆ ಬಂದಿರೋಲ್ಲಪ್ಪ ಅಂತ ಆತಂಕ ಪಡೋ ಹಾಗಿಲ್ಲ. ಇನ್ನೇನು ಸಮಸ್ಯೆ ಅವನಿಗೆ? ಹೀಗೆ ಹೇಳ್ತೀನಿ ಆರ್ಯಾಗೆ. ಅಣ್ಣ, ನೀವು ನನ್ನ ಕಂಪನಿ ಹೆಸರು ಏನು ಅಂತ ಕೇಳಲೇ ಇಲ್ಲ. ಓಹೋ, ಅಷ್ಟು ದೂರ ಯೋಚನೆ ಮಾಡಿದ್ಯಾ ಆಲ್ರೆಡಿ? ಏನು ಹೆಸರು? SA ಇನ್ಫೋಟೆಕ್ ಅಂತ. S ಅಂದರೆ ಸೂರ್ಯ, A ಅಂದರೆ ಆರ್ತಿ. ವಾಹ್, ವೆರಿ ನೈಸ್ ಸ್ವಾತಿ. ನಿಜವಾಗ್ಲೂ ಖುಷಿ ಆಗ್ತಿದೆ ನನಗೆ. ಅಲ್ಲ, ಅಟ್ಲೀಸ್ಟ್ ನಿನ್ನ ಕಂಪ್ನಿ ಹೆಸರಿಂದನಾದರೂ ಅತ್ತೆ ಮಾವನ ಒಂದು ಮಾಡಿದೆಯಲ್ಲ ನೀನು. ವೆರಿ ಗುಡ್. ನಿನಗೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಇನ್ನು 10 ವರ್ಷ ಆದಮೇಲೆ ನಿನ್ನ ಕಂಪ್ನಿ ದೊಡ್ಡದಾಗಿ ಬೆಳೆದಿರುತ್ತಲ್ಲ, ಆವಾಗ ಸೂರ್ಯ ಆರ್ತಿ ಜೊತೆಗಿರೋ ಫೋಟೋ ಸ್ಟೇಜ್ ಮೇಲೆ, ಜೊತೆಗಿರೋ ಸೂರ್ಯ ಆರ್ತಿನ ಸ್ಟೇಜ್ ಎದುರುಗಡೆ ಪಕ್ಕ ಕುರ್ಚಿಲಿ ಕೂರಿಸಿ ಫಂಕ್ಷನ್ ಮಾಡೋಣ. ಹೆಂಗೆ? ಆಯಿತು ರಂಜಿತ್ ಅಣ್ಣ, ನಿಮ್ಮ ಬಾಯಿ ಹರಕೆಯಿಂದ ನನ್ನ ಕಂಪ್ನಿ ಬೆಳೀಲಿ. ಖಂಡಿತ ಬೆಳೆಯುತ್ತೆ. ಗುಡ್ ಲಕ್. ಥ್ಯಾಂಕ್ ಯು. ಹಾಯ್ ಆರ್ಯ. ಹೇ ಮೇಡಮ್, ಏನು ಇವತ್ತಿಷ್ಟು ಖುಷಿಯಾಗಿದ್ದಾರೆ? ಎನಿಥಿಂಗ್ ಸ್ಪೆಷಲ್? ಬಾ ಕುತ್ಕೋ, ಹೇಳ್ತೀನಿ. ಆರ್ಯ, ನನಗೆ ಕೆಲ್ಸಕ್ಕೆ ಹೋಗೋದು ನಿನ್ಗೆ ಇಷ್ಟ ಇಲ್ಲ ಅಲ್ವಾ? ಖಂಡಿತವಾಗ್ಲೂ ಇಷ್ಟ ಇಲ್ಲ. ಈಗ ನನಗೆ ಕೆಲಸ ಸಿಕ್ಕಿದೆ, ಇಟ್ಸ್ ಮೈ ಪರ್ಮನೆಂಟ್ ಜಾಬ್, ಅಲ್ಲಿ ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ನಿನ್ನ ಇಷ್ಟದ ವಿರುದ್ಧ ನಾನು ಏನಾದ್ರು ಮಾಡಿದ್ದೀನಾ? ನಾನೊಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಬಿಸ್ನೆಸ್ಸಾ? ಏನು? ಮನೇಲೇ ಕುತ್ಕೊಂಡು ಮಾಡೋವಂಥದ್ದು, ಎಲ್ಲೂ ಹೊರಗಡೆ ಹೋಗಬೇಕಾಗಿಲ್ಲ. ಸೊ ನಿನ್ಗೆ ಯಾವುದು ಅಭ್ಯಂತರ ಇರಬಾರ್ದು. ಸರಿ, ಈಗ ಯಾವ ಬಿಸ್ನೆಸ್ಸು, ಏನು ಎತ್ತ ಅಂತ ಸ್ವಲ್ಪ ಡೀಟೇಲ್ಸ್ ಹೇಳು. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೆಲಸ, ಮನೇಲೇ ಒಂದಷ್ಟು ಸಿಸ್ಟಮ್ಸ್ನ ಸೆಟಪ್ ಮಾಡ್ಕೊಳ್ಳೋದು, ಅದಕ್ಕೆ ಬೇಕಾಗಿರೋ ಎಂಪ್ಲಾಯೀಸ್ನ ಕೆಲಸಕ್ಕೆ ಇಟ್ಕೊಳ್ಳೋದು, ಪ್ರೋಗ್ರಾಮಿಂಗು, ಡೆವಲಪ್ಮೆಂಟು ಇದೆಲ್ಲ ಮಾಡೋದು. ಇದ್ರಲ್ಲಿ ಒಳ್ಳೆ ಲಾಭ ಇದೆ ಗೊತ್ತಾ? ಇದಕ್ಕೆ ಬೇಕಾಗಿರೋ ಸಾಫ್ಟ್ವೇರ್ ಇಂಜಿನಿಯರ್ ಫ್ರೆಂಡ್ಸ್ ಇಬ್ಬರು ನಂಗೆ ಗೊತ್ತಿದ್ದಾರೆ. ಅವರೂ ಒಂದು ಆಫೀಸ್ ಸೆಟಪ್ ಮಾಡಬೇಕು, ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅವ್ರ ಹತ್ರ ದುಡ್ಡಿಲ್ಲ. ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸು, ಒಳ್ಳೊಳ್ಳೆ ಐಡಿಯಾಸ್ಗಳು ಇಟ್ಟಿದ್ದಾರೆ ಗೊತ್ತಾ? ಅವರು ನನ್ನ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗ್ತಾರೆ. ಫುಲ್ಲು ರಿಸರ್ಚ್ ಮಾಡ್ಕೊಂಡೇ ವಿಷಯ ಹೇಳ್ತಿದ್ಯಾ ಅಂತ ಹೇಳು. ಹೌದು, ಅರ್ಪಿತಾ ಆಂಟಿ ಹೇಳ್ಕೊಟ್ಟಿದ್ದು ಗೊತ್ತಾ? ಅನ್ಕೊಂಡೆ ಅರ್ಪಿತಾ ಆಂಟಿದ ಐಡಿಯಾ ಇರಬೇಕು ಅಂತ. ನಿನಗೆ ನಿಂತ ಐಡಿಯಾ ಹೊಳಿಯತ್ತೆ. ಸುಮ್ಮನೆ ಇರು. ಈಗ ಇದೆಲ್ಲ ಮಾಡೋದಕ್ಕೆ ನಿನ್ನ ಅಭ್ಯಂತರ ಏನೂ ಇಲ್ಲ ತಾನೆ? ಖಂಡಿತವಾಗ್ಲೂ ಏನು ಅಭ್ಯಂತರ ಇಲ್ಲ. ಆದರೆ ಈ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡೆಲ್ಲಿದೆ? ನನಗೆ ಬರೋ ಸ್ಯಾಲ್ರಿಯಲ್ಲಿ ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದನ್ನೆಲ್ಲ ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಹೇಗೆ? ನಾನು ರಂಜಿತ್ ಅಣ್ಣನ ಹತ್ರ ಕೇಳಿದೆ, ಈ ಥರ ಒಂದು ಬಿಸ್ನೆಸ್ ಐಡಿಯಾ ಇದೆ, ಶುರು ಮಾಡ್ಬೋದಾ ಅಂತ. ಅದಕ್ಕೆ ರಂಜಿತ್ ಅಣ್ಣ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ನಾನೇ ವ್ಯವಸ್ಥೆ ಮಾಡ್ತೀನಿ ಅಂತ ಮಾವನ ಹತ್ರ ಕರ್ಕೊಂಡು ಹೋದ್ರು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?